ಡಿ ಕೆ ಶಿ ಸಿ ಎಂ ಆಗ್ತಾರೆ, ಆಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ಮುಂದೆ ಬೇಕಾದರೆ ಯಾರಾದರೂ ಆಗಲಿ, ಸತೀಶ್ ಅವರಾಗ್ಬೋದು ಅಥವಾ ಖಂಡ್ರೆ ಅವರಾಗ್ಬೋದು, ಆದ್ರೆ ಸಿ ಎಂ ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಡಲಿ? ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಎ ಐ ಸಿ ಸಿ ಅಧ್ಯಕ್ಷರು ನಮ್ಗೆ ಏನು ಹೇಳಿದ್ದಾರೆ? ಎಲ್ಲೋ ಆಚೆ ಏನೋ ಮಾತಾಡಬೇಡಿ ಅಂತ ಹೇಳಿದ್ದಾರೆ ತಾನೆ. ಆದ್ದರಿಂದ ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ. ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ನಮ್ಮ ಪಕ್ಷ, ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ಹೋಗ್ತೀವಿ. ಏನು ನನಗೇನು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ, ಆದರೆ ಸಂತೋಷ. ಸರ್, ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಅದರ ಹಿನ್ನೆಲೆಯಲ್ಲಿ ಮತ್ತೆ ಬಸ್ ದರ ಏರಿಕೆ ಮಾಡೋದೇನಾದ್ರು ಚಾನ್ಸಸ್ ಇಲ್ಲ, ಮಾಡಲ್ಲ. ಆಮೇಲೆ ಬಸ್ ದರ ಮನೆ ಏನಕ್ಕೆ ನಾವು ಮಾಡಿದ್ವಿ ಅಂದರೆ, ನಮಗೆ ಒಂದಿನಕ್ಕೆ ಹಿಂದೆ ದರ ಪರಿಷ್ಕರಣೆ ಆಗಿದ್ದು 2020ರಲ್ಲಿ. ಆಗ ಒಂದಿನಕ್ಕೆ 9.25 ಕೋಟಿ ನಮಗೆ ಡೀಸೆಲ್ ಖರ್ಚಾಗ್ತಿತ್ತು ಒಂದಿನಕ್ಕೆ. ಅದು 4 ಕೋಟಿ ಜಾಸ್ತಿ ಆಗಿತ್ತು, ಅಂದರೆ ಹತ್ತಿರ 13 ಕೋಟಿ ಆಗಿತ್ತು. ಆಮೇಲೆ 6 ಕೋಟಿ ಪ್ರತಿದಿನ ಸ್ಯಾಲ್ರೀಸು 6 ಕೋಟಿ ಬೇಕಾಗ್ತಿತ್ತು. 6 ಕೋಟಿ ಇದ್ದಿದ್ದು 12 ಕೋಟಿ ಆಯಿತು. ಅಂದರೆ ಒಂದಿನಕ್ಕೆ 9.25 ಕೋಟಿ ಖರ್ಚು ಜಾಸ್ತಿ ಆಗಿತ್ತು, ಹಿಂದಿನ ದರ ಪರಿಷ್ಕರಣೆಗೂ ಮನೆ ನಾವು ಮಾಡಿದ್ದಕ್ಕೂ. ಅದರಿಂದ ಅನಿವಾರ್ಯವಾಗಿ ನಾವು ಮಾಡಿದ್ವಿ ಅಷ್ಟೇ. ಈಗೇನಿಲ್ಲ ಸರ್ ಅಂತ ಪ್ರಸ್ತಾವನೆ? ಇಲ್ಲ. ಸರ್, ಈಗ ನೌಕರ ಕೆಲವೊಂದು ಬೇಡಿಕೆಗಳಿತ್ತು. ನೆನ್ನೆ ಇತ್ತು ಮೀಟಿಂಗು. ನೆನ್ನೆ ಅಂದರೆ 5ನೇ ತಾರೀಕು ಮೀಟಿಂಗ್ ಇತ್ತು. ಮುಖ್ಯಮಂತ್ರಿಗಳು ಬರೋ ತಡ ಆಯ್ತಲ್ಲ ದೆಹಲಿ.